ಅನೇಕ ವಿಚಾರಗಳು ಕೆಲವೊಂದು ಮಂದಿ ಮಾಡ್ಲಕತ್ತಿದ್ರು. ಆದರೆ ನಮ್ಮ ಆಯುಕ್ತರು ಇಲ್ಲ ಸರ್, ಇನ್ನೂ 10-12 ವರ್ಷ ಇದು ಒಂದು ಯಾವುದೇ ರೀತಿ ಕಟ್ಟಡದ ಅಪಾಯ ಇಲ್ಲ ಅನ್ನುವಂಥ ವರದಿಯನ್ನೇನು ಹಿಂದೆ ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾನು ಕಮಿಷನರ್ ಅವರಿಗೆ, ನಾನು ಖರ್ಗೆ ಅವರಾಗಲಿ, ನಮ್ಮ ವಿಠಲ್ ಆಗಲಿ, ಆನಂದ್ ಅಕ್ಕಿಯವರು ಮತ್ತೆಲ್ಲ ನೀವು ವ್ಯಾಪಾರಸ್ಥರು ಬಂದಾಗ ನಾವು ಹೇಳಿದಾಗ ಆಯುಕ್ತರು ಒಪ್ಪಿಕೊಂಡ್ರು. ನಮ್ಮ ಜಿಲ್ಲಾಧಿಕಾರಿಗಳು ಸಹ ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಇದರಿಂದ ಇವತ್ತು ಸುಮಾರು 465 ಜನರು ಈ ಒಂದು 12 ವರ್ಷದ ಒಂದು ಏನು ಲೀಸು ಇವತ್ತು ರಿನ್ಯೂವಲ್ ಆಗಿದೆ. ಮುಂದೆ ಇನ್ನೂ ಕೆಲವೊಂದು ಜನ ಉಳಿದಿದ್ದಾರೆ. ಕಾನೂನು ಕ್ರಮ ಅವರೇನು ನ್ಯಾಯಾಲಯ ಹೋಗಿದ್ದಾರೆ, ಅದು ಏನಾಗ್ಬರ್ತದೆ ಬರಲಿ. ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದ್ರಂಗೆ ನಾವು ಮಾಡಲಿಕ್ಕೆ ಬರ್ತದೆ. ಈಗ ಇದನ್ನು ಮಾಡಿದ್ವಿ ಅಂದರೂ ಸಹ ನ್ಯಾಯಾಲಯದಾಗ ಅಲ್ಲಿ ಇದಕ್ಕಿಂತ ಒಂದು ಒಳ್ಳೆಯ ಆದೇಶ ಬರ್ತಂದ್ರೆ ಅದನ್ನು ಪಾಲಿಸಲಾಕ್ಕೂ ತಯಾರಿದೆ. ಆದರೆ ಈ ಒಂದು ಸುಮಾರು 465 ಜನ ಅನೇಕ ವರ್ಷಗಳಿಂದ ಸುಮಾರು ಇದು 100 ವರ್ಷದ ಇತಿಹಾಸ ಇರುವಂಥ ಮಾರ್ಕೆಟ್. ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲೆಲ್ಲ ಬೆಂಕಿ ಹತ್ತದಾಗ ನಾವು ಎಲ್ಲ ಬಂದಿನ ಓಡಾಡಿದ್ವಿ. ಅವರು 2 ಸಲ ಬೆಂಕಿಗೆ ಆಹುತಿ ಆಯಿತು. ಸಾಕಷ್ಟು ವ್ಯಾಪಾರಸ್ಥರು ತೊಂದರೆ ಒಳಗಾದರು. ಮುಂದೆ ನಮ್ಮ ಎದುರಿನ ಏನು ನಮ್ಮ ಸಾರ್ವಜನಿಕ ಗ್ರಂಥಾಲಯದ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಏನೋ ಆಗಿ ಕೊನೆಗೆ ಮದನ್ ಗೋಪಾಲ್ ಅವರು ಬಿಸಿ ಇದ್ದಾರೆ. ಮದನ್ ಗೋಪಾಲ್ ಅವರು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ. ಅವರು ಭಾಳ ಇದನ್ನು ತಗೊಂಡು ಜವಾಬ್ದಾರಿ ತಗೊಂಡು ಈ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ ಇವತ್ತು ಮತ್ತೆ ಎಲ್ಲ ವ್ಯಾಪಾರಸ್ಥರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಅಲ್ಲಿಂದ ಮುಂದೆ ಇದ್ರ ಮೇಲೆ ಸಾಲ ಆಗಿತ್ತು. ಗ್ರಾಮೀಣ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಸುಮಾರು 1 ಕೋಟಿ ಮ್ಯಾಗ ಚಿಲ್ಲರ್, ಎಷ್ಟೋ 1,34,00,000 ಅವ್ರು ಇಲ್ಲ ತೆಗೆದು ಆಕ್ಷನ್ ತೆಗೆದಿದ್ರು. ಅದನ್ನು ಅವು ನಾನೇ MLA ಇದ್ದೆ. ನಮ್ಮ ರಾಜೇಶ್ ದೇವಗಿರಿ ನಗರಸಭಾ ಅಧ್ಯಕ್ಷ ಇದ್ದರು. ಮತ್ತು ಅವಾಗೆಲ್ಲ ನಾವು ಕೂಡಿ ಇಡೀ ಅಂಗಡಿಗಳಿಗೆ ಎಲ್ಲರಿಗೆ ಅಡ್ಡಾಡಿ ಅವಾಗ ಒಂದು 50,000 ರೂಪಾಯಿ ನಾವು ಕೊಡಬೇಕಪ್ಪ ಅಂತ 6 ತಿಂಗಳ ಬಾಡಿಗೆನೋ ಅಡ್ವಾನ್ಸ್ ತೊಗೊಂಡು ಅದರ ಪಾಪ ಎಷ್ಟೋ ಮಂದಿ ವ್ಯಾಪಾರಸ್ಥರು ಮನೆಯಾಗಿನ ಬಂಗಾರ ಮಾರಿ ತಂದು ರೊಕ್ಕ ಕೊಟ್ಟು ಇಲ್ಲೇ ನಾವು ಟೇಬಲ್ ಕುರ್ಚಿ ಹಾಕೊಂಡು ಕೂತಿದ್ದರು. ಜೈನ ಕಮಿಷನರ್ ಇದ್ದರು. ಅವರು ನಾವು ಕೂಡಿ ಭಾಳ ಅವತ್ತ ಏನು ಆಕ್ಷನ್ ಆಗೋದಿತ್ತು ಅದನ್ನು ತಪ್ಪಿಸಿ ಇದೊಂದು ಮಹಾನಗರ ಪಾಲಿಕೆಗೆ ಒಂದು ಆಸ್ತಿ ಅಂತೇಳಿ ಅವತ್ತು ಋಣಮುಕ್ತ ಮಾಡಿದ್ವಿ. ಆ ಋಣಮುಕ್ತ ಮಾಡಿದ ಮೇಲೆ ಅವಾಗೇನದ ಮತ್ತೆ ಎಲ್ಲರೂ ರಿನ್ಯೂವಲ್ ಮಾಡಿಕೊಟ್ಟಿದ್ದೀವಿ. ನಂದು ವಿಚಾರ ಏನಿತ್ತಪ್ಪ ಅಂದ್ರೆ ಯಾರು ಅದಾರ ಅವ್ರನ್ನೇ ಮಾಲಕ ಮಾಡ್ಬೇಕಂತಿತ್ತು. ಆದರೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಆಯುಕ್ತರು ಏನು ಕಾನೂನಿನ ಸಲಹೆ ಅವರು ತಗೊಂಡು ನಮಗೆ ರಿನ್ಯೂವಲ್ ಮಾಡಿ ಕೊಡ್ಲಿಕ್ಕೆ ಅಷ್ಟೇ ಅಧಿಕಾರ ಇದೆ ಅನ್ನೋಂಥದ್ದು ಹೇಳಿದ ಮೇಲೆ ನೀವು ಎಲ್ಲ ಸಹಕಾರ ಕೊಟ್ರಿ. ನೀವು ಸಹ ಎಲ್ಲರ ನಮ್ಮ ಏನು ಟೀಮು, ಇದೊಂದು ಟೀಮ್ ಆಗಿ ಕೆಲಸ ಮಾಡಿದೆ. ನೀವೆಲ್ಲ ಕೂಡಿ ರೊಕ್ಕ ಗೊಳೆ ಮಾಡಿಕೊಡೋದು, ಕಾನೂನಿನ ಚೌಕಟ್ಟಿನಲ್ಲಿ ಕುಂಡ್ರಿಸ್ಬೇಕಲ್ಲ. ಅದು ನಾನು ಬಿಜಾಪುರ ಜನರಿಗೂ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಯಾರೂ ನೀವು ಹಾಕಿರೋ ಅಂದ್ಕೊಳ್ಳೇನೆ ಮತ್ತೊಬ್ಬರು ಅದ್ರಲ್ಲಿ ಟೆಂಡರ್ ಹಾಕಿ ಅವ್ರು ರೇಟ್ ಹೆಚ್ಚಿಗೆ ಬೇಟಿದ್ರಂದ್ರೆ ಭಾಳ ಗೊಂದಲ ಆಗ್ತದೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲಾರ್ದೇ ನಮ್ಮ DC ಅವರು ಸಹ ಹೇಳಿದ್ರು, ಏನೇನು ವ್ಯಾಪಾರಸ್ಥರಿಗೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇದನ್ನೆಲ್ಲ ಕೆಲಸ ಮಾಡೋದು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ. ಯಾಕಂದ್ರೆ ಅವರೇ ಇದರ ಅಧ್ಯಕ್ಷರು ಅವರೇ ಇದ್ದಾರೆ. ಅದಕ್ಕೆ ಏನಾಗಲಿ ಒಂದು ಒಳ್ಳೆಯ ಕೆಲಸ ಆಗಿದೆ. ಮತ್ತು ನಿಮ್ಮ 12 ವರ್ಷ ಸುರಕ್ಷಿತ ಆಗಿದ್ದೀರಿ. ಟೆನ್ಷನ್ ಭಾಳ ಮಾಡ್ಕೊಂಡಿದ್ರಿ. ಆ ಟೆನ್ಷನ್ನಿಂದ ಹೊರಗೆ ಬಂದಿರಿ. ನಮಗೂ ಭಾಳ ಟೆನ್ಷನ್ ಆಗಿತ್ತು. ಇದ್ರಾಗೆಲ್ಲ ನನ್ನ ಹೆಸರು ಕೇಳ್ತೈತೆ ಅಂತೇಳಿ ನಾವೇನು ತಿನ್ನೋಲ್ಲ ಬಿಡೋಲ್ಲ. ಅವ್ರ ಹೆಸರು ಕೇಳೋದು ಅಂದ್ರೆ ಬುಗ್ಸಾಡಿ ಕೇಳ್ತಾವೆ. ಮನೆ ನೋಡಿದ್ರಲ್ಲಿ MLC ಒಳಗೆ ಹೆಂಗಾಯ್ತು ನಮ್ಮ ಕರ್ನಾಟಕ. ಅವಾಗೂ ಹಿಂಗೆ ಬಂದು ಭಾಳ ಮಂದಿ ಲೆಕ್ಕ ಹಾಕಿದ್ರು. ಗ್ಯಾರಂಟಿ ಕಾಂಗ್ರೆಸ್ಗೆ ಹಾಕ್ತಾನೆ ಇನ್ನು ಬರೋಬ್ಬರಿ ಮಾಡೋಣ ಅಂತ ನಾ ಹೇಳ್ಬಿಟ್ಟೆ. ನಮ್ಮ ಪಾರ್ಟಿ ನಾವು ಎಲ್ಲಿಂದ ಆಚೆ ಬಿದ್ದೀವಿ ಅದಕ್ಕೆ ಹಾಕ್ತೇವೆ. ಅವ್ರು 5 ಕೋಟಿ ಕೊಡೋದಕ್ಕೆ 10 ಕೋಟಿ, ನಾವು 5 ಕೋಟಿ ಕೊಟ್ಟು ತಿಂದು ಆ ಕೋಟೆಯನ್ನು ದೇವರೇನು ಕಡಿಮೆ ಮಾಡಿಲ್ಲ. ಈಗ ಹಂಗೆ ನಂದು ಮರ್ಯಾದೆ ಉಳಿತು. ನಮ್ಮ ಆಯುಕ್ತರು ಪಾಪ ನಾನು ಕರೆ ಹೇಳ್ತೇನೆ, ಆಯುಕ್ತರೇ ನಿರಂತರವಾಗಿ ನನಗೆ ಯಾವ ರೀತಿಯಿಂದ ಈ ಸಮಸ್ಯೆ ಬಗೆಹರಿಸಬೇಕನ್ನೋಂಥದ್ದು ಎಲ್ಲ ಸಲಹೆ ಕೊಟ್ಟವರು ನಮ್ಮ ಆಯುಕ್ತರು. ಅವ್ರಿಗೆ ನಾವು ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾಕಂದ್ರೆ ಅಧಿಕಾರಿಗಳು ಸಹಕಾರ ಇಲ್ಲದೆ ನಾವು ಏನೂ ಒಳ್ಳೆ ಕೆಲಸ ಮಾಡೋಕ್ಕಾಗೋದು. ಅಧಿಕಾರಿಗಳು
ನಮ್ಗೆ ಒಳ್ಳೆ ಸಲಹೆ ಕೊಟ್ರೆ ಅವರು ಭಾಳ ಕಳ್ಕಳಿದ್ದವ್ರು ಅದಾರ. ಅವರು ಇಲ್ಲ ಸರ್ ಇವ್ರಿಗೆ ಸುಮ್ಮನೆ ಕೆಡಿಬಿಟ್ಟು ಅಂದ್ರೆ ಈಗ ನೋಡ್ತಿರಲ್ಲ ರೊಕ್ಕಿಲ್ಲ ರೂಪಾಯಿ ಇಲ್ಲ ಸರ್ಕಾರನಾಗ ಕೆಡ್ಕೊಂಡು ಕೂತೀವಿ ಅಂದ್ರೆ ಮತ್ತೆ ಇದನ್ನ ಕಟ್ಟದಾಗ ಹೋಗಲಿ 5-10 ವರ್ಷ ಬೇಕು. 5-10 ವರ್ಷ ಈ ವ್ಯಾಪಾರಸ್ಥರನ್ನ ಎಲ್ಲಿ ಹೋಗ್ಕೊಂಡು ಅದಕ್ಕೆ ಏನೇ ಆಗಲಿ ಭಾಳ ನಾನು ವಿಶೇಷವಾಗಿ ನಮ್ಮ ಆನಂದ್ ಅಕ್ಕಿಯವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಭಾಳ ಜವಾಬ್ದಾರಿ ತಗೊಂಡು ಮಾಡ್ಯಾರ. ಟೀಕಾ ಟಿಪ್ಪಣಿ ಅಂತ ಮಾಡೋರಂತರೂ ಅವರು ಡಿಗ್ಗಿ ಗಟ್ಟಲೆ ಆದಾರ ಬಿಜಾಪುರನಾಗ ದೇಶನ. ಅವೇನು ತೆರಿ ಕೆಡಿಸೋದು ಬೇಡ. ಟೀಕಾ ಮಾಡೋರು ಮಾಡೇ ಮಾಡ್ತಾರೆ. ನಮ್ಮ ಕೆಲಸ ಒಳ್ಳೇದು ಮಾಡಿ ನಮ್ಮ ಆತ್ಮಸಾಕ್ಷಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಯಾರನ್ನೂ ಭಯ ಬೇಡ. ಅದಕ್ಕೆ ಈಗಾಗಲೇ ನಮ್ಮ ಆಯುಕ್ತರು ಹೇಳ್ಯಾರ ಸುಮಾರು 5 ಕೋಟಿ ರೂಪಾಯಿ. ನಾನು ಮೊದಲೇ ಅವ್ರಿಗೆ ಕಮಿಷನರ್ಗೆ ಹಿಂದೆನೇ ಹೇಳಿಬಿಟ್ಟಿದ್ದೆ, 1 ರೂಪಾಯಿನೂ ನಮ್ಮ ಶಾಸ್ತ್ರಿ ಮಾರ್ಕೆಟದು ಬೇರೆ ಕೆಲಸಕ್ಕೆ ಹಿಂದಕ್ಕೆಲ್ಲ ಒಯ್ದುಬಿಟ್ಟಾರ. ಆ ರೋಡ ಗಟರ್ ಮಾಡ್ತಿರೋದು ಬೋಗಸ್ ಖರ್ಚು ಹಾಕಿ ತೆಗೆದಾರ. ನಾ MLA ಆದ್ಮ್ಯಾಗ 1 ರೂಪಾಯಿ ಅವ್ರಿಗೆ ಹೇಳಿದ್ದೆ. ಪಾಪ ಅವ್ರು ಹಂಗೆ ಮೇಂಟೈನ್ ಮಾಡಿ ಇವತ್ತು 5 ಕೋಟಿ ರೂಪಾಯಿ ಈ ಒಂದು ಖಾತೆದಾಗ ಹೋಗತ್ತಂದ್ರು. ರಿಪೇರಿ ಅದ, ಏನ್ ಮಾಡಬೇಕು, ಡ್ರೈನೇಜ್ ಚೇಂಜ್ ಮಾಡಬೇಕು. ದೊಡ್ಡ ಪೈಪ್ ಹಾಕಿ ಎಲ್ಲಿ ನೀರು ನಿಂದ್ರಬಾರ್ದು, ಸೀದಾ ಮೇನ್ ಹೋಯ್ತಂದ್ರೆ ಇಲ್ಲಿ. ಯಾಕಂದ್ರೆ ಈ ಸಿಮೆಂಟ್ ರೋಡ್ ಮಾಡಕತ್ತೀವಿ ನಾಳೆ. ಇನ್ನೊಂದು ಮುಂದಿನ ವಾರನಾಗ ಇದನ್ನ ನಾವು ಭೂಮಿ ಪೂಜೆ ಮಾಡೋರಿದ್ದೀವಿ. ಗಾಂಧಿ ಚೌಕ್ನಿಂದ ನಾವು ಪೂರ್ತಿ BID ತನ ಇದು CC ರೋಡು, ಫುಟ್ಪಾತ್, ಅಲ್ಲಿಂದ ಲೈಟ್ ಎಲ್ಲಾನು ಸುಮಾರು 8 ಕೋಟಿ ಐತೆ. 6 ಕೋಟಿ ಅಂತೂ 11 ಕೋಟಿ ರೂಪಾಯಿ ಐತಿ. ಇಲ್ಲಿಂದ ನಮ್ಮ ಜ್ಞಾನ ಯೋಗಾಶ್ರಮ ತನ ಇದು CC ರೋಡ್ ಮಾಡ್ತೀವಿ. ಈಗ ಸರಾಪ್ ಲೈನ್ ಮಾಡಿದ್ವಿ, ಹೆಚ್ಚು ಕಡಿಮೆ ಮುಗಿಲಾಕ್ ಬಂತು. ಈಗ ಇದು ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಇನ್ನು ಬರೀ ಭೂಮಿ ಪೂಜೆ ಮಾಡಿ ಚಾಲೂ ಮಾಡ್ತೀವಿ. ಅದಕ್ಕೆ ನಾವು ಆಯುಕ್ತರಿಗೆ ಹೇಳೋದೇನಂದ್ರೆ ಇಲ್ಲೇ ಡ್ರೈನೇಜ್ಗಳು ಯಾವ ಬರ್ತಾವೆ. ಈಗ ಹೆಂಗಾದ್ರೂ ರೋಡ್ ಹಾಕಿಬಿಟ್ಟಿರ್ತೀವಿ, ಎಲ್ಲ ಡ್ರೈನೇಜ್ ಪೈಪ್ ಚೇಂಜ್ ಮಾಡಿ ಇಲ್ಲಿನೂ ಒಳಗೆ ಡ್ರೈನೇಜ್ ಪೈಪ್ ಇದೆ. ಮತ್ತು ಇಲ್ಲಿ ಒಳಗೊಂದು ಚಲೋ ಹೈಟೆಕ್ ಶೌಚಾಲಯವನ್ನು ಮಾಡಿ ಜನರಿಗೆ ತೊಂದರೆ ಆಗ್ತದೆ. ಇಲ್ಲ ಒಂದು ಒಳ್ಳೆಯ ಶೌಚಾಲಯ ಮತ್ತು ಏನೇನೋ ಸಾಧ್ಯತೆ ಎಲ್ಲೆಲ್ಲಿ ಏನೋ ಒಂದು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಬರ್ತಿತ್ತಂದ್ರೆ ಮತ್ತಿಷ್ಟು ಏನಾರೇ ಇದರಲ್ಲಿ ಲಿಫ್ಟ್ ಕೂರ್ಸ್ಲಾಕ್ ಬರ್ತಿತ್ತಂದ್ರೆ ಈಗ ಯಾರಿಗೂ ಕುರ್ಸತ್ತಿಲ್ಲ. ಯಾಕಂದ್ರೆ ಸುಮಾರು ಜುಲೈ 29ರವರೆಗೆ ಇಡೀ ರಾಜ್ಯದಲ್ಲಿ SIR ನಡೆದಿದೆ. ಆ ಕಾರಣದಿಂದ ಅವ್ರು ಬಿಜಿ ಅದಾರ. ಇಡೀ ಸ್ಟಾಪ್ ಎಲ್ಲ ಬಿಜಿ ಐತಿ. ಯಾರೂ ನಿಮ್ಗೆ ಸರ್ಕಾರಿ ನೌಕರದಾರ ಸಿಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ಅದ್ರಾಗ ಅದಾರ. ಅದು ಮುಗಿದ ತಕ್ಷಣ ಇವತ್ತೇನು ಬೆಂಗಳೂರಿನಾಗ ಹೆಂಗೆ ಫುಟ್ಪಾತ್ ಮ್ಯಾಗಿಂದ ಕ್ಲಿಯರೆನ್ಸ್ ಮಾಡ್ಲಕತ್ತಾರಲ್ಲ, ಹಂಗೆ ನಾವು ಎಲ್ಲ ಇದನ್ನ ಕ್ಲಿಯರೆನ್ಸ್ ಮಾಡಿಬಿಡ್ತೀವಿ. ಅವ್ರಿಗೆ ಬೇರೆ ಕಡೆ ಮಾರ್ಕೆಟ್ ಕೊಡ್ತೀವಿ. ಅಲ್ಲಿ ನಮ್ಮ ಸರಾಪ್ ಲೈನ್ ಹಿಂದೆ ಸಂದ್ರಿ ಒಂದು ಚಾಯ್ಸ್ ಮಾಡೀವಿ. ಇಲ್ಲೊಂದು ಐತಲ್ಲ ಈ ಸಂದ್ರಿ, MR ಹಿಂದಿನ ಒಂದು ಸಂದ್ರಿ, ಅಲ್ಲಿದಿಂದ ನಮ್ಮ ಸರಾಪ್ ಲೈನ್ ಒಂದು ಸಂದ್ರಿ, ಆ ಕಡೆ ಯಾವ ಡ್ರೆಸ್ಸಸ್ ಅದು ಈ ಕಡೆ ತಳಗೆ ಇಲ್ಲ ಚಂದಿಗೆ ಹಾಕಕ್ಕೆ ಹೋಗ್ತೀವ. ಇವೇನೇನು ಸಂದ್ರಿ ಅದಾವಲ್ಲ ಅವೆಲ್ಲ CC ರೋಡ್ ಮಾಡಿ ಲೈಟ್ ಕೂರಿಸಿ ಈ ಏನು ಕಾಯಿಪಲ್ಯದವರು ಇವ್ರು ಕುಂಡಿರ್ತಾರೆ ಎಲ್ಲ ಮಾಡ್ತೀವಿ. ಇದನ್ನ ಕ್ಲಿಯರ್ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸಲ ಪ್ರಯತ್ನ ಮಾಡ್ತಾರೆ. ಒಂದು ದಿವಸ ತೆಗೆದಿರ್ತಾರ, ಮತ್ತೆ ಕುಂಡಿರ್ತಾರ. ಅದು ದಿನ ನಡೀದಿರೋದು, ಬರ್ಕೊಂಡ್ರದು ತೆಗಿದು ನಡೀದಿರೋದು. ಆದ್ರೂ ಮೊದಲಿನಕ್ಕಿಂತ ಚಲೋ. ಮೊದಲ ಪಾಪ ನಮ್ಮನ್ನ ಹೈಕೋರ್ಟಿಗೆ CPI ಆರುತ್ತ ಪಾಪ ದೀಪಾವಳಿಯಾಗ ನಾ ಹೇಳ್ಬಿಟ್ಟಿದ್ದೆ. ಮುಂಜಾನೆ 4ಕ್ಕೆ ಹೈಕೋರ್ಟ್ ಅವ್ರು ಬಂದು ದೀಪಾವಳಿಯಾಗ ಯಾರು ಎಷ್ಟೋ ಮಂದಿ ನನಗೆ ಅರ್ಬಿ ಅಂಗಡಿ ಬಂದು ಹೇಳಿದ್ರು, ಗೌಡ್ರೆ ಮೊದಲೇ ಸಲ ನಮ್ಮ ಹೆಂಡ್ರು ಮಕ್ಕಳು ಬಂದು ನಮ್ಮ ಅಂಗಡಿ ಪೂಜೆ ಮಾಡಿವ್ರಿ, ಪಟಾಕಿ ಹಾರಿಸಿರ್ತು. ಬದಲಾವಣೆ ಸುಧಾರಣೆ ಭಾಳ ಆಗೈತಿ 10 ವರ್ಷ. ಮೊದಲಿನ ಬಿಜಾಪುರ ಅಂತಿರಲಿಲ್ಲ. ಅದಕ್ಕೆ ಈಗ ಏನು ವ್ಯವಸ್ಥೆ ಈಗ ನೀವು ಹೇಳ್ರಿ, ಏನೇನು ರಿಪೇರಿ ಆಗ್ಬೇಕಾಗಿದೆ, ಎಲ್ಲೆಲ್ಲಿ ಇರೋದ ಎಲ್ಲ ಹೇಳ್ರಿ. ಅವ್ರಿಗೆ ಟೆಂಡರ್ ಕರಿತೀನಿ ಅಂದಾರ. ಅವ್ರಿಗೆಲ್ಲ ಒಮ್ಮೆ ನೀವು ಕಮಿಟಿ ಅವರು ಶಾಸ್ತ್ರಿ ಮಾರ್ಕೆಟ್ದವ್ರು ಎಲ್ಲ ತೋರಿಸಿ ಒಂದು ಎಸ್ಟಿಮೇಟ್ ಮಾಡಿರಿ. 4-5 ಕೋಟಿ ರೂಪಾಯಿ ಒಳಗೆ ಏನೇನು ಮಾಡ್ಕೋದು ಎಲ್ಲ ಮಾಡ್ಕೊಂಡು ಇದ್ದಿದ್ರಾಗ ಹೈಟೆಕ್ ಮಾರ್ಕೆಟ್ ಮಾಡೋದು. ಇದ್ದಿದ್ರಾಗ ಮುಂದೆ 10-12 ವರ್ಷ ಹೋದ್ಮ್ಯಾಗ ನೋಡೋಣ, ಮುಂದೆ ಯಾರು ಇರ್ತಾರೋ, ಯಾರು MLA ಇರ್ತಾರೋ, ಯಾರು ಇರ್ತಿರೋ ಏನು ಅದು ಮುಂದೆ ನಡೆವ ಸೇಮ್ ಆದ್ರೆ ಎಲ್ಲ ನಿಮ್ ಕಾಯಂ ಆಯ್ಕೆ ಮಾಡಿ ಕೊಟ್ಟು ಬಿಡ್ತೀನಿ. ತಡೆದೇ ಬಿಡ್ತೀನಿ. ಯಾಕಂದ್ರೆ 50-60 ವರ್ಷ ಇದ್ದವ್ರಿಗೆ ಅವ್ರ ಮಾಲೀಕತ್ವ, ಯಾಕಂದ್ರೆ ಸರ್ಕಾರದ
ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರಿ. ಇವತ್ತೆಲ್ಲ ನಮಗೆಲ್ಲರಿಗೂ ನೀವು ಪ್ರೀತಿಯಿಂದ ಸನ್ಮಾನ ಮಾಡಿರಿ. ಕೆಲವು ಮಾತ್ರ ಇದನ್ನು ನಿರ್ಲಿಕ್ಕಿದ್ದೀನಿ, ಏನೂ ಇಲ್ಲ. ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಎಲ್ಲರೂ SIRದಾಗ ಭಾಗವಹಿಸ್ರಿ, ಎಲ್ಲ ಓಟುಗಳು ಮಾಡ್ಕೋರಿ. ಇಲೆಕ್ಷನ್ ಬಂದಾಗ ವೋಟಿಂಗ್ ದಿವಸ ಅದು ಕಾರ್ಪೊರೇಷನ್ ಬರಲಿ, MLA ಬರಲಿ, MP ಬರಲಿ, ಮಾರ್ಕೆಟ್ ಬಂದಿಟ್ಟು ಮುಂಜಾನೆ ಹೋಗಿ ಊಟ ನೀವು ಅಟ್ಟೆಲ್ಲ ನಿಮ್ಮ ಮನೆಯೆಲ್ಲ ಹಾಕಿ ಬೇರೆ ಊರಾಗ ಯಾರಿದ್ರು ಅವ್ರನ್ನ ಕರೆಸಿ ನಮ್ಮ ಸಲುವಾಗಿ ಕರೆಸಿ ಓಟ್ ಹಾಕಿ ಬಿಜಾಪುರ ಸುಂದರನಗರ ಇರ್ಲಿಕ್ಕೆ ನೀವು ಮುಂದೆ ನಾವೇನು ನಿಮ್ಮ ಕಡೆ ಏನೂ ಬಿಡೋದಿಲ್ಲ, ಬರೀ ಒಂದು ಓಟ್ ಬಿಡ್ತೀವಿ ಅಟ್ಟೆ. ನಾವು ನಿಮ್ಗೆ ರೊಕ್ಕ ಕೊಡೋರಲ್ಲ, ನಿಮ್ಗೆ ಬುಕ್ಕಟ್ ಓಟ್ ನಮ್ಗೆ ಬೇಕಟ್ಟೆ. ಇಟ್ಟು ಹೇಳಿ ನಾನು 2 ಮಾತು ಹೋಗ್ತೀನಿ. ಜೈ ಹಿಂದ್, ಜೈ